ಸೊ ಎಲ್ಲವೂ ಓಕೆ ಆಗಿರ್ಬೇಕಾದ್ರೆ ಒಂದು ಡಿಸಿಷನ್ ತಗೋತೀರಾ, ಕೆಫೆ ಮಾಡ್ತೀರಾ. ಹ್ಮ್ ಆ ಟೈಮ್ನಲ್ಲಿ ಏನು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಜೊತೆಗೆ ನಿಂತವ್ರು ಯಾರು ಮತ್ತೆ ಹೆಸರು ಮಾತ್ರ ವೆರಿ ಸ್ಪೆಷಲ್ ಆಗಿದೆ. ಒಂದು ಯೂಶಲಿ ನಾವೇನೋ ಒಂದು ಅಂಗಡಿ ಮಾಡಬೇಕು ಅಂತೇಳಿ ಏನು ಹೆಸರು ಹಿಡಿದು, ಅಂಗಡಿನೂ ಬೇಡ, ಇವಾಗ ನಮ್ಮ ಮನೇನ ಯಾವುದೋ ಒಂದು ಪಾಪು ಆಯ್ತು ಅಂದರೆ ಪಾಪುಗೆ ಏನು ಹೆಸರು ಹಿಡಿದು ಅಂತೇಳಿ ನಾವು ಹೌದು. ಅಷ್ಟು ಯೋಚನೆ ಮಾಡ್ತೀವಿ. ಇವಾಗ ನಾವು ಒಂದು ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಅಂದಾಗ ಹೆಸರೇ ನಮ್ಮ ಕೈ ಹಿಡಿಯೋದು, ಜನ ರೆಕಗ್ನೈಸ್ ಮಾಡೋದು ಹೆಸರಿಂದನೇ. ಸೊ ಆ ಹೆಸರು ಹೇಗೆ ಬಂತು, ಜೊತೆಗೆ ಈ ಪ್ಲ್ಯಾನು ಎಲ್ಲಿಂದ ಉಟ್ಕೊಂಡಿತ್ತು? ಪ್ಲಾನು ಹಿಂಗೆ ಹೇಳಿದ್ನಲ್ಲ, ನನಗೆ ಯಾವ್ಯಾವುದು ಪ್ರೈವೇಟ್ ಶೋಸ್ಗಳು ಇದೆಲ್ಲ ನನಗೆ ಬೇರೆ ಏನೋ ಆಸೆ ಪಡ್ತಿದ್ದೆ. ನಾನು ಯಾವಾಗ ಸಿಗ್ಲಿಲ್ವೋ ಆಗ ನಾನು ಈ ಕಡೆ ಪಬ್ ಕಡೆ ಅಥವಾ ಕೆಫೆ ಕಡೆ ಬಂದೆ. ಸೊ ಅದು ರೆಗ್ಯುಲರ್ ಆಗಿ ನಡೀತಿತ್ತು, ಚೆನ್ನಾಗೇ ನಡೀತಿತ್ತು, ದೇವರ ಆಶೀರ್ವಾದ ಚೆನ್ನಾಗಿ ನಡೀತಿತ್ತು, ಹೋಗ್ತಿತ್ತು. ಒನ್ ಟೈಮಲ್ಲಿ ಏನಾಯಿತು, ಎಲ್ಲ ಕಮ್ಮಿ ಆಗ್ತಾ ಬರೋಕ್ಕೆ ಶುರುವಾಯಿತು. ಬಿಕಾಸ್ ಆಫ್ ದಟ್ IPL ಇಂದನೋ ಇನ್ನೇನಕ್ಕೋ ಅಥವಾ ಅವ್ರಿಗೇನೋ ಬಿಸ್ನೆಸ್ ಆಗ್ತಿಲ್ಲ ಅಂತನೋ ಏನೋ ಕಾರಣಕ್ಕೆ ಎಲ್ಲ ಕಮ್ಮಿ ಆಗಕ್ಕೆ ಬರೋಕ್ಕೆ ಶುರುವಾಯಿತು. ಅವಾಗ ನನಗೊಂದು ತಲೆಗೊಂದು ಸ್ಪಾರ್ಕ್ ಬಂತು, ಎಲ್ಲಿವರೆಗೂ ಹಿಂಗೆ ಮಾಡೋದು. ಇವಾಗ ಚೆನ್ನಾಗಿ ನಡೀತಿತ್ತು, ಅವಾಗ ನನಗೆ ಯೋಚನೆ ಇರಲಿಲ್ಲ, ಬಿಡು ನಡೀತಿದೆ, ಏನೋ ಬರ್ತಿದೆ ದುಡ್ಡು, ಏನೋ ಒಂದು ಆಗ್ತಿದೆ ಅಂತ. ಯಾವಾಗ ಅವ್ರು ಸ್ಟಾಪ್ ಮಾಡಿಬಿಟ್ರು ಅವಾಗ ನನಗನ್ಸಿದ್ದು, ಇವಾಗ ನಾನು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ಗೋ ಅಥವಾ ಅವ್ರಿಗೇನೋ ಬಿಸ್ನೆಸ್ ವರ್ಕ್ ಆಗ್ತಿಲ್ಲ ಅಂತ ಸ್ಟಾಪ್ ಆದರೆ ನನ್ನ ಲೈಫು, ಈಗ ನನಗೇನು ಬ್ಯಾಕಪ್ ಇಲ್ಲ, ನನ್ನ ನಂಬ್ಕೊಂಡು ಒಂದು ಫ್ಯಾಮಿಲಿ ಇದೆ ನನಗೆ, ಏನು ಮಾಡ್ಬೇಕು ನಾನು? ಇದು ನನ್ನ ಒಬ್ಬನ ಗೋಳಲ್ಲ, ಎಲ್ಲ ಆರ್ಟಿಸ್ಟ್ಗಳಿಗೂ ಹಿಂಗೆ ಆಗೋದು. ಆ ಸಿಂಗರ್ಸ್ ಆಗಲಿ, ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಆಗಲಿ, ಎಲ್ಲರಿಗೂ ಅಷ್ಟೇ. ಎಲ್ಲಿವರೆಗೂ ನಡೀತಿರುತ್ತೋ ಅಲ್ಲಿವರೆಗೂ ಓಕೆ. ಒಂದಿನ ಸಡನ್ನಾಗಿ ರೆಗ್ಯುಲರ್ ಮಾಡ್ತಿದ್ದವರು ಇಲ್ಲ, ನಾಳೆಯಿಂದ ನಿಮಗೆ ಶೋಸ್ ಇಲ್ಲ ಅಂದರೆ ಏನು ಮಾಡ್ಬೇಕು ಅವಾಗ? ಸೊ ಅದು ನನಗೆ ತುಂಬ ಟ್ರಿಗರ್ ಆಗೋಯ್ತು. ಒಂದು ವಾರ ಯೋಚನೆ ಮಾಡಿದ್ದೀನಿ, ನಾನು ಏನು ಮಾಡಬೇಕು, ಹೆಂಗೆ ಮಾಡೋದು ಇದನ್ನು ಅಂತ. ಅವಾಗ ಅನಿಸಿದ್ದು, ಕೆಲವೊಬ್ಬರು ಬಿಸ್ನೆಸ್ ನಿಜವಾಗ್ಲೂ ಡಲ್ ಆಗಿದೆಯೋ ಅಥವಾ ಇವ್ರಿಗೆ ಮತ್ತೆ ಏನು ಎಕ್ಸ್ಟ್ರಾ ಕೊಡೋದು, ಹೆಂಗೋ ಜನ ಬರ್ತಾರೆ, ನಾವು ಅದನ್ನೇ ನಾವೇ ಮಾಡ್ಕೊಂಡು ಹೋಗೋಣ, ಯಾಕೆ ಅದು ಮೈಂಡ್ ಸೆಟ್ಟ ನನಗೆ ಗೊತ್ತಿಲ್ಲ. ನೋಡ್ಬಿಡೋಣ, ನಾನೇ ಒಂದು ಟ್ರೈ ಮಾಡೋಣ, ಅದು ಏನಾಗುತ್ತೆ ಆಗ್ಬಿಡ್ಲಿ ಅತ್ತಿಗೆ ಅಂತ ನಾನು ಏನೇನು ಸೇವಿಂಗ್ಸ್ ಇಟ್ಟಿದ್ನೋ ಹಾಕ್ಬಿಡೋಣ ಒಂದು ಕಡೆ. ಆ್ಯಂಡ್ ಕಳೀತಿಲ್ಲ ಅನ್ನೋದು ಒಂದು ಧೈರ್ಯ. ಆ್ಯಂಡ್ ಮೋರ್ ಓವರ್ ನನ್ನ ಫೀಲ್ಡಲ್ಲಿ ನಾನಿದ್ದೀನಿ, ಬೇರೆ ಏನಕ್ಕೂ ಅಲ್ಲ. ಆ್ಯಂಡ್ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ನಂಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ಯಾವಾಗಲೂ, ಹಿಂಗೆ ಸರ್ ನನಗೊಂದು ಅವಕಾಶ ಕೊಡಿ, ನಾನು ಹಾಡ್ತೀನಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಬರುತ್ತೆ ನನಗೆ, ನಾನು ಒಂದು ಹಾಡ್ತೀನಿ, ಏನೋ ಅವಕಾಶ ಕೊಡಿ, ಏನೋ ಮಾಡಿ. ಅವಾಗೆಲ್ಲ ನಾನು ಏನು ಅವಕಾಶ ಕೊಡೋದು, ಹೆಂಗೆ ಅವಕಾಶ ಕೊಡಲಿ? ನಾನು ಹೆಂಗೆ ಅವಕಾಶ ಕೊಡೋಕ್ಕಾಗುತ್ತೆ? ಏನು ಕೊಡೋಕ್ಕೆ? ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಡ್ತೀನಿ, ನನ್ನ ನೀವು ಇಷ್ಟಪಡ್ತಿದ್ದೀರಾ, ಕೇಳ್ತಿದ್ದೀರಾ, ಓಕೆ. ಏನು ಅವಕಾಶ ಕೊಡಲಿ? ಈಗ ನಾನು ಏನೋ ಇವೆಂಟ್ ನಡೆಸ್ತಾ ಇದ್ದೀನಿ ಅಂದರೆ ಫೈನ್. ಇಲ್ಲ, ನಾನೇ ಇನ್ನೊಬ್ರು ಇವೆಂಟಿಗೋಸ್ಕರ ಕಾಯ್ತಾ ಇದ್ದೀನಿ, ನಾನೇ ಇನ್ನೊಂದು ಯಾವುದೋ ಶೋಸ್ ಬಂದ್ರೆ ಏನು ಅವಕಾಶ ಕೊಡಲಿ ಅಂತ. ಸೊ ಇದೆಲ್ಲ ಓಡ್ತಿತ್ತು. ಒಂದಿನ ರಾತ್ರಿ ಕಂಪ್ಲೀಟ್ ನಿದ್ದೆ ಮಾಡಿಲ್ಲ ನಾನು, ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಕೊನೆಗೆ ಇಲ್ಲ, ಇದೊಂದು ಕೆಫೆ ಥರ ಓಪನ್ ಮಾಡಿ. ಇದು ಹೆಂಗೆ ಅಂದರೆ ಕ್ಲಾಸಸ್ಸು ವಿತ್ ಕೆಫೆ. ವೀಕೆಂಡ್ಸಲ್ಲಿ ಲೈವ್ ಮ್ಯೂಸಿಕ್ ಶೋಸ್ಗಳನ್ನ ಮಾಡೋಣ, ಒಂದಿನ ನನ್ನದೇ ಮ್ಯೂಸಿಕ್ ಶೋ ಇಟ್ಕೊಳ್ಳೋಣ. ಸೊ ನನಗೇನಿರುತ್ತೆ ಅದು ನನಗಿರ್ತಾರೆ. ಇವಾಗ ಕೆಲವೊಂದು ಸತಿ ಸೆಟ್ ಆಫ್ ಹೆಂಗಾಗ್ತಿತ್ತು ಅಂತಂದರೆ, ಕೆಲವೊಂದು ವೆನ್ಯೂಗೆ ನಾನು ಏನು ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ ನಾನು ಕೊಲ್ಯಾಪ್ ತಗೋತಿದ್ದೆ ಅದನ್ನು. ಈಗ ನನಗೆ ಅಂತ ಒಂದಷ್ಟು ಜನ ಬರೋರು, ಸರ್ ನಿಮ್ಮ ಹಾಡು ಕೇಳಕ್ಕೆ ನಾವು ಇಲ್ಲೆಲ್ಲಿಂದನೂ ಬಂದಿದ್ದೀವಿ, ತುಮಕೂರಿಂದ ಬಂದಿದ್ದೀವಿ ಅಥವಾ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ, ಇಲ್ಲ ಎಲ್ಲೋ ವೈಟ್ ಫೀಲ್ಡಿಂದ ಬಂದಿದ್ದೀವಿ ಅಂತ. ನನಗೆ ಅಂದರೆ ಇಷ್ಟೆಲ್ಲ ಪ್ರೀತಿಗೋಸ್ಕರ ಬರ್ತಿದ್ರ ನನ್ನ ಶೋಸ್ ನೋಡೋಕ್ಕೆ ಅಂತ. ಅವಾಗ ನಂಗೆ ಅರ್ಥ ಆಗಿದ್ದು, ಬರೋರು ಬರ್ತಾರಲ್ವ, ನಾವೇ ಒಂದು ಓಪನ್ ಮಾಡೋಣ. ಈಗ ಅಲ್ಲೆಲ್ಲ ಇದ್ದು ಅಲ್ಲಿಗೆ ಬರೋರು ಇಲ್ಲಿಗೆ ಬರಲ್ವಾ? ಬರ್ತಾರೆ, ಏನೋ ಒಂದು ನೋಡೋಣ ಅಂತ ಅಂದ್ಬಿಟ್ಟು ವೀಕೆಂಡ್ಸಲ್ಲಿ ಜಾಮಿಂಗ್ ಮಾಡೋಣ ಅಂತ ಸ್ಯಾಟರ್ಡೇ ಇಟ್ಕೊಂಡು ಸಂಡೇಸ್ ಓಪನ್ ಮೈಕ್ ಅಂತ ಮಾಡ್ತೀವಿ. ಅಂದರೆ ಯಾರ್ಯಾರು ಹಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ, ಕರೋಕೆ ಯಾರ್ಯಾರು ಹಾಡ್ತಿರೋ ನೀವು ಬನ್ನಿ, ನಿಮಗೂ ಒಂದು ಸ್ಟೇಜ್ ಕೊಡ್ತೀನಿ, ನಾನು ಹಾಡ್ತೀನಿ, ನೀವು ಹಾಡಿ ಜೊತೆಲಿ ಅನ್ನೋ ಥರ. ಅದಾದಮೇಲೆ ವೀಕ್ ಡೇಸಲ್ಲಿ ಕ್ಲಾಸಸ್, ವೋಕಲ್ ಮ್ಯೂಸಿಕ್ ಕ್ಲಾಸ್, ಗಿಟಾರ್ ಕ್ಲಾಸ್ಗೂ ಕೇಳುತ್ತಿದ್ರು ನನಗೆ, ಕ್ಲಾಸಸ್ ಶುರು ಮಾಡ್ತೀರಾ, ನೀವೇನಾರು ಟೀಚ್ ಮಾಡ್ತೀರಾ ಅಂತ. ಸೊ ಕ್ಲಾಸಸ್ಸು ಶುರು ಮಾಡೋಣ ಅಂತ. ಸೊ ಮಂಡೇ ಟು ಥರ್ಸ್ಡೇ ಫ್ರೈಡೇವರೆಗೂ ನಿಮಗೆ ಕ್ಲಾಸಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇಸು ನಿಮಗೆ ಜಾಮಿಂಗ್ ಸೆಷನ್ ಥರ ಮಾಡೋಣ ಅಂಥೇಳಿ ನನ್ನ ಹತ್ರ ಇದ್ದಿದ್ದು ಸೇವಿಂಗ್ಸ್ ಎಲ್ಲ ಅದಕ್ಕೆ ಹಾಕಿ ಮಾಡೋಣ. ಯಾಕಂದರೆ ಅದು ಒಬ್ಬನ ಡಿಸೈಡ್ ಅಲ್ಲ. ಈಗ ನಾನೊಬ್ಬ ಡಿಸೈಡ್ ಮಾಡಿದ್ರೆ ಆಗಲ್ಲ. ನನ್ನಿಂದ ನನ್ನ ವೈಫು, ನನ್ನ ಮಗು ಅವ್ರು ಸಫರ್ ಆಗಬಾರ್ದು. ನಾನು ಅವ್ಳಿಗೂ ಒಂದು ಮಾತು ಕೇಳಿದೆ, ಹೇಳಿ ಈ ಥರ ಅಂದ್ಕೊಂಡಿದ್ದೀನಮ್ಮ, ಏನು ಮಾಡೋದು ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಮಾಡಿ, ನೀವು ಏನು ಮಾಡ್ತೀರಾ ಮಾಡಿ. ಯಾಕಂದರೆ ಅವ್ರಿಗೆ ಗೊತ್ತು ನೀವು ತುಂಬ ಜವಾಬ್ದಾರಿಯಿಂದ ಇದ್ದೀರಾ, ನನ್ನ ಒಳ್ಳೇದಕ್ಕೆ ನೀವು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಮ ಆಸೆಗೆ ನಾನು ಸಪೋರ್ಟಾಗಿ ನಿಲ್ಲಬೇಕು, ನಾನು ರೆಡಿ ಇದ್ದೀನಿ ಅಂತ ಸೆಕೆಂಡು ಯೋಚನೆ ಮಾಡಲ್ಲ. ನೀವು ಮಾಡ್ತೀರಾ, ನಾವು ಮಾಡಿ ಅಂತ ಜೊತೆಗೆ ನಿಂತು ನಾನು ಅವಳು ಫುಲ್ ಕ್ಲೀನ್ ಮಾಡ್ಕೊಂಡಿಂದ ಹಿಡಿದು ಪೇಂಟ್ ಮಾಡೋದ್ರಿಂದ ಎಲ್ಲನೂ. ಬಿಕಾಸ್ ಕೆಲವೊಂದು ಆ ಟೈಮಿಗೆ ನನಗೆ ಬೇಕಾಗಿರೋ ವರ್ಕರ್ ಸಿಗ್ತಿರಲಿಲ್ಲ, ಇನ್ನೊಂದು ಅಷ್ಟು ಬಜೆಟು ನನ್ನ ಹತ್ರ ಇರ್ತಿರಲಿಲ್ಲ, ನಾವೇ ಮಾಡೋದು. ಸೊ ನಾನೊಂದು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಒಂದು ಹಿಂಗೆ ನಾನು ಯಾವುದಕ್ಕೆ ಪೇಂಟ್ ಮಾಡ್ತಾ ಇರ್ತೀನಿ, ನನ್ನ ವೈಫ್ ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ತಾಳೆ, ಒಂದು ಪೋಸ್ಟ್ ಇರುತ್ತೆ ನಂದು, ಅಂದರೆ ನೆಕ್ಸ್ಟ್ ಅಲ್ಲಿ ಹಾಕೋ ಪೋಸ್ಟು ನೋಡ್ಬಿಟ್ಟು ಹಿಂಗೆ ತೋರಿಸಲೆ, ನೋಡಿ ಇಲ್ಲಿ ಪೇಂಟ್ ಮಾಡ್ತಾ ಕೂತವ್ರೆ ಹಾಡಿ ಅಂದರೆ ಅಂತ ಅಂದ್ಬಿಟ್ಟು ಕೆಫೆದಲ್ಲ. ಅದಕ್ಕೆ ತುಂಬ ಜನ ರಿಯಾಕ್ಟ್ ಮಾಡಿದ್ರು, ಇಲ್ಲ ಏನೋ ಮಾಡ್ತಾ ಇದ್ರೆ ಒಳ್ಳೇದಾಗಲಿ, ನಿಮಗೆ ಚಂದ ಮಾಡ್ತಾಯಿದ್ರೆ. ಅದು ಆ್ಯಕ್ಚುಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ, ಅವಳು ಏನೋ ಇದನ್ನು ಮಾಡಿದ್ದು. ಬಟ್ ಅದರಿಂದ ಇನ್ಯಾರೋ ಒಬ್ಬ ಮೋಟಿವೇಟ್ ಆಗ್ಬೋದಲ್ವಾ?
ಇನ್ಯಾರೋ ಒಬ್ರು ನಿಂತ್ಕೋಬೋದು, ನಾವು ಈ ಥರದ್ದು ಏನೋ ಒಂದು ಮಾಡೋಣ ಅಂತ ಅನ್ಬೋದು. ಆ್ಯಂಡ್ ಎಸ್ಪೆಷಲಿ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡೋದು ನನಗೆ. ಫಸ್ಟ್ ಶೋ ಮಾಡಿದಾಗ ಪೇಮೆಂಟ್ ಇಲ್ದೇ ಬಂದು ಫ್ರೀಯಾಗಿ ಮೊದಲನೇ ಶೋ ಮಾಡ್ಕೊಡ್ತೀವಿ ನಾವು ಅಂತ ಮಾಡಿದ್ರು. ಆ್ಯಂಡ್ ತುಂಬ ಖುಷಿಪಟ್ಟರು. ನಮ್ಮಲ್ಲಿ ಆರ್ಟಿಸ್ಟ್ ಯಾರೋ ಒಬ್ರಿಗೆ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೇದಾಗಲಿ. ನಾನು ಅದೇ ಅಂದೆ ನೋಡಿ, ಎಲ್ಲಿ ಯಾರಿಗಿಲ್ಲ ಅಂದರೂ ನನ್ನ ವೆನ್ಯೂ ಅಂದರೆ ಇವಾಗ ಏನು ನಾವು ಮಾಡಿದ್ದೀನಲ್ಲ ಅದೇನೋ ವರ್ಕಾಗಿ ಹೌಸ್ಫುಲ್ ಆಗೋಷ್ಟು ಜನ ಬರ್ತಿದ್ದಾರೆ ಅಂದರೆ, ಯಾರ್ಯಾರ ಆರ್ಟಿಸ್ಟ್ಗಳು ಶೋಸ್ ಇಲ್ದೇ ಇದ್ದಾರಲ್ಲ ಅವ್ರಿಗೆಲ್ಲ ನಿಮಗೆ ಇಲ್ಲಿ ಶೋ ಮಾಡಿ ನೀವು ವಿತ್ ಪೇಮೆಂಟ್ ಮಾಡಿ. ಬಿಕಾಸ್ ನಾನು ಪಟ್ಟಿದ್ದ ಟೈಮು ಆ ಸ್ಟ್ರಗಲ್ಲು ಅಟ್ಲೀಸ್ಟ್ ಅವನಲ್ಲಿ ಅದು ಕಮ್ಮಿ ಆದ್ರೆ ನನಗೇನೋ ಸಮಾಧಾನ ಆಗುತ್ತೆ. ಆವಾಗ ನಂಬಿಕೆ ಏನಂದ್ರೆ ನನಗೆ ದೇವರು ಇದಕ್ಕಿಂತ ಬೇರೆ ಇನ್ನೇನೋ ಕೊಟ್ಟಿರ್ತಾನೆ, ನಾನು ಅಲ್ಲಿ ಬ್ಯುಸಿ ಇರ್ತೀನಿ, ನೀವಿಲ್ಲಿ ಮಾಡ್ಕೊಳ್ಳಿ ಅನ್ನೋದೇನೋ ಒಂದು ಬಿಲೀವ್, ನಂಬಿಕೆ ನನಗೆ. ಜನ ಹಂಗೆ ಕೈ ಹಿಡಿತಾರೆ ಅಂತ. ಮೋಸ್ಟ್ಲಿ ಇದೊಂದು 20 days ಆಗಿದೆ ಅಷ್ಟೇ ನನಗೆ, ಇನ್ನೂ ಟೈಮ್ ಇದೆ, ಅದು ಪಿಕಪ್ ಆಗುತ್ತೆ. ಆ ದಿನ ಎಲ್ಲ ಆರ್ಟಿಸ್ಟ್ಗಳಿಗೂ ನನ್ನ ಒಂದು ಕೆಫೆಯಲ್ಲಿ ಒಂದು ಅವಕಾಶ ಅನ್ನೋದಕ್ಕಿಂತ ಪೇಮೆಂಟ್, ಅವ್ರ ಕೆಲಸ ಅದು ಅವಕಾಶನೂ ಅಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಈ ಅವಕಾಶ ಅನ್ನೋ ಪದನೇ ತುಂಬ ಕಷ್ಟ ಆಗ್ಬಿಡುತ್ತೆ. ನಾನೇನೋ ಅವಕಾಶ ಕೊಡ್ತೀನಿ ನಿಮಗೆ, ನೋನು ಅದು ಅವಕಾಶ ಹೌದು ಸಿಗಬೇಕು, ಅಟ್ ದ ಸೇಮ್ ಟೈಮ್ ಅದು ಟ್ಯಾಲೆಂಟೆಡ್ ಅವ್ರ ಕೈಲಿಗೆ ಸಿಗಬೇಕು. ಅವಾಗ ಜನನೂ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ, ಅವ್ನಿಗೆ ಇನ್ನೇನೋ ಒಂದು ಲೈಫ್ ಕಟ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ನಾದ ಅನ್ನೋದೊಂದು ತುಂಬ ಯೋಚನೆ ಮಾಡಿದೆ, ಏನು ಮಾಡೋದು, ಏನು ಹೆಸರಿಡೋದು. ನನಗೇನಾಗ್ತು, ಬರೀ ಕೆಫೆನೇ ಆದರೆ ಒಂದು ಹೆಸರಿಟ್ಟಿಡ್ಬೋದು, ಅಥವಾ ಕ್ಲಾಸಸ್ಸೇ ಆದರೆ ಒಂದು ಇಡ್ಬೋದು. ನಾನು ಎರಡನ್ನೂ ಮರ್ಜ್ ಮಾಡ್ಕೊಂಡಿದ್ದೀನಿ. ಹಂಗಿದ್ದಾಗ ಎರಡಕ್ಕೂ ಮ್ಯಾಚ್ ಆಗೋದು ಏನೋ ಒಂದು ಬೇಕಲ್ಲ ಅಂತ ಹುಡುಕಿ ಮಾಡಿದ್ಮೇಲೆ ನಾದ ಸೌಂಡ್ ಆಫ್ ರಿದಮ್ ಅಂತ ಮಾಡಿದ್ವಿ. ಅಂದರೆ ಇಲ್ಲಿ ಎಲ್ಲ ಥರನೂ ಸಿಗುತ್ತೆ ನಿಮಗೆ, ಎಲ್ಲ ಸೌಂಡಿಂಗು ಇಲ್ಲಿರುತ್ತೆ. ಕಲಿಬೇಕಾ ಅದಕ್ಕೊಂದು ಸೌಂಡ್ ಇರುತ್ತೆ. ಸೊ ಅದಿದೆ, ಮ್ಯೂಸಿಕ್ ಬೇಕಾ ಮ್ಯೂಸಿಕ್, ಅಥವಾ ನಿಮ್ಮದೇ ಆದೊಂದು ನಾದ ಅಂದರೆ ನಿಮ್ಮದೇ ಆದಂಥ ಒಂದು ಸೌಂಡ್ ಇರುತ್ತೆ, ಅದಕ್ಕೂ ಇರುತ್ತೆ ಅನ್ನೋದು ಎಲ್ಲ ನೀವು ಯೋಚನೆ ಮಾಡಿ, ಇಲ್ಲ ನಾದ ಇದಾಗುತ್ತೆ ಅಂತ. ಮೊನ್ನೆ ಯಾರೋ ನನಗೆ ಹಿಂಗೆ ಬಂದಾಗ ಹೇಳಿದ್ರು, ಸರ್ ಆಲ್ರೆಡಿ ನಿಮ್ಮ ಕೆಫೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸರ್, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡಿದ್ದಾರೆ, ಆಲ್ರೆಡಿ ಮಾತಾಡ್ತಿದ್ದಾರೆ ಅಂತ. ಅದು ನನಗೆ ಫೈನಲಿ ಇನ್ಸ್ಟಾಗ್ರಾಮೇ ಕೊಟ್ಟಿದ್ದು. ಯಾಕಂದರೆ ಆ ಒಂದು ತಲುಪ್ಸೋಕ್ಕೆ ಇವತ್ತು ಎಷ್ಟೊಂದು ಜನ ಪ್ರಮೋಟ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ, ಒಂದಷ್ಟು ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ. ಬಟ್ ನನ್ನ ನ್ಯಾಚುರಲ್ ಹಾಕ್ತಿರೋದು ಅದಷ್ಟೇ, ಅದು ಜನಕ್ಕೆ ರೀಚ್ ಆಗ್ತಿದೆಯಲ್ಲ, ಅದೊಂದು ತುಂಬ ಖುಷಿ ಇದೆ. ಸೊ ಯಾರ್ಯಾರಿಗೆ ಕಲಿಯೋ ಆಸೆ ಇದ್ದು ಕ್ಲಾಸಸ್ ತೊಗೋಬೇಕು, ಅಥವಾ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಬರ್ತಾರೆ ಅಂತಂದ್ರೆ ಅವರು ಬರ್ಬೋದು, ಅಥವಾ ವೀಕೆಂಡ್ಸಲ್ಲಿ ಜಾಮಿಂಗ್ ಸೆಷನ್ಸ್ಗಳು ನಡೆಯುತ್ತೆ. ಸೊ ನಾನೇ ಇರ್ತೀನಿ ಹಾಡೋಕ್ಕೆ, ಓಪನ್ ಮೈಕ್ ನಡೀತೆ ಕರೋಕೆ ಶೋ ಸಂಡೇಸು. ಸೊ ಅವರೆಲ್ಲ ಬರ್ಬೋದು ಅಂತ ಈ ಮೂಲಕ ಇನ್ವೈಟ್ ಮಾಡ್ತಾ ಇದ್ದೀನಿ. ಹೇಗೆ ನಡೀತಾ ಇದೆ ಕೆಫೆ ವರ್ಕು? ನಡೀತಿದೆ. ಇವಾಗ ನಿಮಗೆ ಒಂದು 20 days ಆಗಿರೋದ್ರಿಂದ ವರ್ಕೆಲ್ಲ ಮುಗ್ದಿದೆ. ಅಂದರೆ ಮೀನ್ಸ್ ನಾನೇನು ಅಂದ್ಕೊಂಡಿದ್ದು, ನಾನು ಯಾವ ಥರ ಇಂಟೀರಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು. ಸೊ ಅದೆಲ್ಲ ಆಗಿದೆ. ಆ್ಯಂಡ್ ಬರ್ತಾ ಇದ್ದಾರೆ ಜನ, ಇವಾಗ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಲ್ಲೂ ಫಸ್ಟ್ ಬರ್ತಿರೋದು ಏನಂದರೆ, ಇವಾಗ ನಾನು ಯಾರೋ ಫಾಲೋ ಮಾಡೋರು, ಯಾರು ನನ್ನ ಪೋಸ್ಟ್ ನೋಡಿರ್ತಾರಲ್ಲ ಅವರು ನೋಡಿ ಅವ್ರ ಫ್ರೆಂಡ್ಸ್ನ ಅವ್ರನ್ನೆಲ್ಲ ಕರ್ಕೊಂಬರ್ತಾಯಿದ್ದಾರೆ. ಆ್ಯಂಡ್ ಬಂದವರು ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲ ನಾವು ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ಸನ್ನ ಕರ್ಕೊಂಬರ್ತೀನಿ, ನನ್ನ ಫ್ಯಾಮಿಲಿನ ಕರ್ಕೊಂಬರ್ತೀನಿ, ಅಥವಾ ಇದನ್ನು ಇನ್ನೊಬ್ರಿಗೆ ಹೇಳ್ತೀವಿ, ನಾವು ನಮ್ಮ ನೈಬರ್ಸ್ಗೆ ಹೇಳ್ತೀವಿ ಅಂತ ಖುಷಿಯಾಗಿ ಹೋಗಿ ಮಾಡ್ತಾಯಿದ್ದಾರೆ. ಅವ್ರ ಕೈಲಿ ಏನಾಗುತ್ತೋ ಅದು ಪ್ರಚಾರಗಳು ಮಾಡ್ತಾಯಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಐ ಹೋಪ್ ಇನ್ನು ಕೆಲವೇ ದಿನಗಳಲ್ಲಿ ಒಂದಷ್ಟು ನಾವು ಏನು ಅಂದ್ಕೊಂಡ್ಬೇಕು, ಕ್ರೌಡ್ ಯಾವಾಗಲೂ ಇರಬೇಕು, ಒಂದು ಮ್ಯೂಸಿಕ್ ನಡೀತಾ ಇರಬೇಕು ಅನ್ನೋದೊಂದು ಏನು ಆಸೆ ಪಟ್ಬೋದಾಗುತ್ತೆ ಅಂತ. ಈಗ ಕ್ಲಾಸಸ್ ಅಂತ ಬಂದರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಏನೇನು ಹೇಳ್ಕೊಡ್ತಾ ಇದ್ದೀರಾ? ಸೊ ಇವಾಗ ನಾವಲ್ಲಿ ವೋಕಲ್ಸ್ ಶುರು ಮಾಡಿದ್ವಿ, ಕೀಬೋರ್ಡ್ ಕ್ಲಾಸಸ್ ಮಾಡ್ತಾ ಇದೀವಿ, ಗಿಟಾರು ಆ್ಯಂಡ್ ಡ್ಯಾನ್ಸ್ ಇದೆ, ಏರೋಬಿಕ್ಸ್ ಶುರು ಮಾಡಿದ್ವಿ, ಆ್ಯಂಡ್ ಡ್ರಮ್ಸ್ ಕ್ಲಾಸಸ್ ಶುರು ಮಾಡಿದ್ವಿ. ಇನ್ನು ಸ್ವಲ್ಪ ಫ್ಲೂಟು ಮತ್ತು ವೈಲಿನೂ ಆ್ಯಡ್ ಮಾಡೋದಿದೆ. ಸೊ ಇವಾಗ ಸದ್ಯಕ್ಕೆ ನಿಮಗೊಂದು 25 ಮೆಂಬರ್ಸ್ ತನಕ ಆಗಿದ್ದಾರೆ. ಅಂದರೆ ಮೀನ್ಸ್ ಈಗ 20 days ಆಗಿರೋ ಅಷ್ಟು ಅಲ್ಲಿಗೆ ಬಂದಿದ್ದು ಅಡ್ಮಿಷನ್ಸ್ ಅದು. ಸೊ ಒಂದಷ್ಟು ಜನ ಆನ್ಲೈನ್ ಎನ್ಕ್ವೈರೀಸ್ ಮಾಡಿದ್ದಾರೆ. ಅಂದರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ? ಹಾಂ ಆನ್ಲೈನ್ ಕ್ಲಾಸಸ್ಸು ಇರುತ್ತೆ. ಸೊ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಇರ್ತಾರೆ ಅವ್ರು, ಇವಾಗ ಎಲ್ಲೋ ವೈಟ್ ಫೀಲ್ಡು HSR ಲೇಔಟ್ ಎಲ್ಲೋ ಇರ್ತಾರೆ, ಅವರು ಬರೋಕ್ಕಾಗಲ್ಲ ಪಾಪ. ಅವ್ರಿಗೆ ಕೇಳ್ತಾರೆ, ಇಲ್ಲ ನಾವು ಆನ್ಲೈನ್ ತೊಗೋಬೋದಾ ಅಂತ. ಸೊ ಡೆಫಿನೆಟ್ಟಾಗಿ ಮಾಡ್ಬೋದು. ಯಾಕಂದರೆ ವೋಕಲ್ಸ್ ಕ್ಲಾಸಸ್ ನಾನೇ ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ, ಆಫ್ಲೈನ್ ನಾನೇ ಮಾಡ್ತೀನಿ. ಕೀಬೋರ್ಡ್ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಮಾಡೋಕ್ಕೆ. ಬಟ್ ಆಲ್ಮೋಸ್ಟ್ ನನಗೆ ಬರ್ತಿರೋದು ವೋಕಲ್ಸ್ಗೆ. ಅಟ್ ದ ಸೇಮ್ ಟೈಮ್ ಕೀಬೋರ್ಡು ಇದಕ್ಕೂ ಎಲ್ಲನೂ ಸೈಮಲ್ಟೇನಿಯಸ್ಸಿಗೆ ನಡೀತಾ ಇದೆ. ಇದರ ಒಂದು 25 ಹತ್ರ ಆಫ್ಲೈನ್ ಬರ್ತಾರೆ, ಇನ್ನೊಂದು 15 ಮೆಂಬರ್ಸ್ ಹತ್ರ ಆನ್ಲೈನ್ ತಗೋತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕೆಫೆಗೆ ಸಂಬಂಧಪಟ್ಟಂತೆ ಇನ್ನು ಏನು ಪ್ಲ್ಯಾನ್ ಮಾಡೋಣ, ಏನಾದರೂ ಇದೆಯಾ ಐಡಿಯಾಸ್? ಆ್ಯಕ್ಚುಲಿ ತುಂಬ ಅಂದ್ಕೊಂಡಿದ್ದೀನಿ ನಾನು. ಒಂದು ಹೆಂಗಂದರೆ, ಒಂದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅಂದರೆ ಒಂದೊಂದು ದಿನ ಒಂದೊಂದು ಮಾಡೋಣ ಅಂತ. ಇವಾಗ ಫ್ರೈಡೇಸ್ ಅಂತ ಬಂದರೆ ನಿಮಗೆ ಬರೀ ಭಾವಗೀತೆಗಳದೇ ಓಡಬೇಕು. ಆ ಒಂದು ಆಸೆ. ಯಾಕಂದ್ರೆ ನಾನು ಚಿಕ್ಕದಲ್ಲಿದ್ದಾಗ ನಾನು ಹಾಸನಲ್ಲೆಲ್ಲ ಇದ್ದಾಗ ಭಾವಗೀತೆಗಳು ತುಂಬ ಹಾಡ್ತಿದ್ವಿ ನಾವು. ಭಾವಗೀತೆ ಶೋಸ್ ಮಾಡ್ತಿದ್ದೆ, ಹಾಡ್ತಿದ್ದೆ. ಇಲ್ಲಿಗೆ ಬಂದಮೇಲೆ ಅದು ಸ್ವಲ್ಪ ಸಿನಿಮಾ ಆಗಿ ಕನ್ವರ್ಟ್ ಆಯಿತು. ಯಾಕಂದರೆ ಇಲ್ಲಿ ಕಮರ್ಷಿಯಲೈಸ್ಗೆ ನಾವು ಏನು ಬೇಕದು, ಬಟ್ ಅದು ಒಳಗಡೆ ಒಂದು ಗೀಳಿರುತ್ತಲ್ಲ, ಅದು ಹೋಗಲ್ಲ. ಸೊ ಒಂದು ಮಾಡೋಣ, ಭಾವಗೀತೆದೊಂದು ಮಾಡೋಣ ಅನ್ನೋದೊಂದಿದೆ. ಅಟ್ ದ ಸೇಮ್ ಟೈಮ್ ಒಂದೊಂದು ದಿನ ಅಂದರೆ ಮಂತ್ಲಿ ಒನ್ಸು ಡಿವೋಷ್ನಲ್ ಜಾಮಿಂಗ್ ಮಾಡೋಣ ಅಂತ. ಒಂದಷ್ಟು ದೇವ್ರ ನಾಮಗಳು ಹಾಡೋಣ. ನಮ್ಮದೇನೋ ಒಂದು ಸಂಸ್ಕೃತಿ ಅಂತ ಒಂದಿರುತ್ತೆ. ಒಂದೊಂದು ಹಾಡುಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಅದನ್ನು ಅಷ್ಟು ಚೆನ್ನಾಗಿ ಕೂತು ಇವಾಗ ಆ್ಯಕ್ಚುಲಿ ನಾನೊಂದು ರೂಲ್ಸ್ ಮಾಡ್ಕೊಂಡಿದ್ದೇನೆ. ಅಂದರೆ
ನನ್ನ ಕೆಫೆ ಇವಾಗ ನಾನು ಸ್ಯಾಟರ್ಡೆ ಜಾಮಿಂಗ್ ಮಾಡ್ತೀನಿ ಅಂದರೆ ನಾನು ಏನೇ ಸಿನಿಮಾ ಹಾಡು ಹಾಡ್ಬೋದು. ನಾನು ಯಾವುದೇ ಎಲ್ಲ ಥರ ಸಿನಿಮಾ ಹಾಡುಗಳನ್ನೂ ಹಾಡ್ತೀವಿ, ಎಲ್ಲ ಥರ ಹಾಡುಗಳನ್ನೂ ಹಾಡ್ತೀವಿ. ಕೊನೆಗೆ ನಾನು ನನ್ನ ಶೋನ ಎಂಡ್ ಮಾಡಿದೆ ಹರಿವರಾಸನಮಿಂದ. ಇದು ನಾನು ಹಾಕೊಂಡ್ರೆ ಒಂದು ಪಾಲಿಸಿ. ಅಂದರೆ ಮ್ಯೂಸಿಕ್ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದೊಂದು ವೈಬ್ರೇಷನ್. ಅದನ್ನು ಹಾಗೆ ತೊಗೊಂಡೋಗ್ಬೇಕು ಅವ್ರಿಗೆ. ಅಷ್ಟೊಳಗೆ ನಿಮ್ಗೆ ಒಳ್ಳೊಳ್ಳೆ ಮೆಲೋಡಿ ಹಾಡುಗಳು ಕೇಳಿರ್ತಾರೆ, ಡ್ಯಾನ್ಸ್ ಮಾಡಿರ್ತಾರೆ, ಸುಸ್ತಾಗಿರ್ತಾರೆ. ಸೊ ಅದನ್ನ ನಾನು ಯಾವಾಗ ಕೂರಿಸ್ತೀನಲ್ಲ ಅವ್ರಿಗೆ, ಕೂರಿಸಿ ಇಲ್ಲ ಇದೊಂದು ಹಾಡು ಹಾಡೋಣ ಅಂತ ನೀವು ನಂಬಲ್ಲ ಎಷ್ಟು ಜೋರು ಸೌಂಡ್ ಮಾಡಿ ಕಿರಿಸ್ತಾರೆ ಅಂದರೆ ಅಂದರೆ ಆ ಡಿವೈನಿಟಿ ಇನ್ನೂ ಇದೆ ಜನಕ್ಕೆ, ಅದು ಫೀಲ್ ಮಾಡಬೇಕು. ಬಟ್ ಹಾಡೋರು ಕಮ್ಮಿ ಆಗಿದ್ದಾರೆ ಅದನ್ನು ಅನ್ನೋದೊಂದು ಅಷ್ಟೇ ಅನಿಸುತ್ತೆ. ಬಿಟ್ಟರೆ ಅದನ್ನು ಫೀಲ್ ಮಾಡೋಕ್ಕೆ ಡೆಫಿನೆಟ್ ಆಗಿದ್ದಾರೆ. ಸೊ ಅದನ್ನು ಹಾಡಿ ಕೂರಿಸಿ ಪೀಸಾಗಿ ನಾನು ಹೇಳ್ತೀನಿ ನೋಡಿ, ಈ ಹಾಡನ್ನು ಹಾಡು ಥರ ಎಂಜಾಯ್ ಮಾಡ್ತಿರೋ ಅಥವಾ ಒಂದು ಡಿವೈನಿಟಿ ಥರ ಎಂಜಾಯ್ ಮಾಡ್ತಿರೋ ಇಲ್ಲ ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಾನಂತೂ ನನ್ನ ಮನಸ್ಫೂರ್ತಿಯಾಗಿ ಆ ದೇವ್ರಿಗೆ ಶರಣಾಗಿ ಈ ಹಾಡನ್ನು ಹಾಡ್ತಾ ಇರ್ತೀನಿ. ಇಷ್ಟೋ ತನಕ ಹಾಡಿದ್ದು ಬೇರೆ, ಇದು ನನ್ನ ಮನಸ್ಸು ತೃಪ್ತಿಗೆ ಹಾಡೋದು. ಎಷ್ಟೊಂದು ಜನ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ, ಸೈಲೆಂಟಾಗಿ ಕೂತು ಹಾಡಿ ಆ ಕೋರಸ್ ಶರಣಮಯ್ಯಪ್ಪ ಎಲ್ಲ ಬಂದಾಗ ಅವರು ಕೋರಸ್ ಹಾಡ್ತಾರೆ ನನಗೆ. ಸೊ ಅದೊಂದು, ಯಾಕಂದರೆ ಅದು ನನ್ನ ಜಾಗ, ಇಲ್ಲಿ ನಾನೇ ಡಿಸೈಡ್ ಮಾಡೋದು ಏನು ಮಾಡಬೇಕು, ಈ ಶೋ ನಾನು ಹೆಂಗೆ ಎಂಡ್ ಮಾಡಬೇಕು, ಹೆಂಗೆ ನಡೆಸ್ಬೇಕು ಅನ್ನೋದು. ಸೊ ಅದೊಂದು ಫ್ರೀಡಮ್ ಬಂದಾಗೆಲ್ಲ ಖುಷಿ ಅನಿಸುತ್ತೆ. ಯಾಕಂದರೆ ಬೇರೆ ಕಡೆ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರದ್ದೇ ಅದೊಂದಿರುತ್ತೆ, ಬೇಡ ಸರ್ ಡಿವೋಷನಲ್ಲ ಯಾರು ಕೇಳಲ್ಲ ಸರ್, ಇದನ್ನು ಅಂದರೆ ಇಷ್ಟೆಲ್ಲ ಕುಣಿಸ್ಬಿಟ್ಟು ಕೊನೆಗೆ ಯಾಕೆ ದೇವರ ಹಾಡು ಹಾಡ್ತೀರಾ ಇದು ಮಾಡ್ತೀರಾ ಅನ್ನೋದೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದು ಕಡೆ. ಸೊ ಇಲ್ಲಿ ಹಂಗಿಲ್ಲಲ್ಲ, ಅಂದರೆ ನಮ್ಗೆ ಏನು ಇಷ್ಟ ಅದನ್ನು ಮಾಡ್ಬೋದು. ಬಟ್ ಅದು ಜನ ಕನೆಕ್ಟ್ ಆಗ್ತಿದ್ದಾರೆ. ನಾನೊಂದು ಪೋಸ್ಟ್ ಹಾಕಿದ್ದೆ ಈ ಥರ ಇರುತ್ತೆ ನೋಡಿ ಅಂತ, ಎಷ್ಟು ಜನ ಮೆಸೇಜ್ ಮಾಡೋದು ಅದಕ್ಕೆ ಅಂದರೆ, ಸರ್ ಲಿಟ್ರಲಿ ನಾವು ವೀಡಿಯೋದಲ್ಲೇ ಅದನ್ನು ವೈಬ್ ಮಾಡ್ತಾ ಇದೀವಿ, ಒಂದಿನ ಬರಬೇಕು ನಾವು ಅಲ್ಲಿಗೆ ಫೀಲ್ ಮಾಡಬೇಕು ಅಂತ. ಕೆಲವೊಂದು ಸತಿ ಎಲ್ಲೋ ರೀಸನ್ನಿಂದ ಬರೋಕ್ಕೆ ಆಗಿರಲ್ಲ, ಅವ್ರು ಮುಂದೊಂದು ದಿನ ಬಂದೇ ಬರ್ತಾರೆ ಅನ್ನೋದೊಂದು ನಂಬಿಕೆ. ಬಂದರೆ ಒಂದು ಒಳ್ಳೆ ಮೆಮೊರೀಸ್ನ ತೊಗೊಂಡು ಹೋಗ್ತಾರೆ, ಒಂದು ಒಳ್ಳೆ ಡಿವೈನ್ ಶೋಸ್ಗಳು ಮಾಡಬೇಕು ಅನ್ನೋದೊಂದಿದೆ. ಸೊ ಇನ್ನೊಂದಷ್ಟು ಅದಕ್ಕೆ ಅಂತಲೇ ಇವಾಗ ಜನಪದ ಹಾಡೋರೇ ಇರ್ತಾರೆ. ಸೊ ಅವರು ಒಂದಿನ ಕರೆಸಿ ಜನಪದನೂ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಸೊ ಅದನ್ನು ಒಂದಿನ ಕರೆದು ಅವ್ರ ಹತ್ರನೇ ಜನಪದ ಹಾಡ್ಸ್ ಮಾಡೋಣ ಅನ್ನೋದೊಂದಿದೆ. ಸೊ ಅವಾಗಲೇ ಹೇಳ್ದಂಗೆ ಒಳ್ಳೆ ಆರ್ಟಿಸ್ಟ್ಗಳು ಮ್ಯಾಮ್, ಎಷ್ಟೊಂದು ಜನ ಕಾಲೇಜ್ ಹುಡುಗರಾಗಲಿ ಏನಾಗಲಿ ಒಳ್ಳೆ ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಅವ್ರಿಗೆ ಚಿಕ್ಕವರು ಅನ್ನೋ ಕಾರಣಕ್ಕೆ ಕೆಲವೊಂದ್ಸತಿ ಅವಕಾಶಗಳು ಸಿಕ್ಕಲ್ಲ. ಇನ್ನು ಕಾಲೇಜ್ ಇವನಿಗೆ ಏನು ಕೊಡೋದು ಅನ್ನೋದು ಸಿಕ್ಕಿಲ್ಲದೆ ಇರ್ಬೋದು, ಅಥವಾ ಅವ್ರ ಪೊಟೆನ್ಷಿಯಲ್ ಗೊತ್ತಿದ್ದು ಅವಕಾಶ ಕೊಡೋಕೆ ಯಾರು ರೆಡಿ ಇಲ್ಲದೆ ಇರ್ಬೋದೇನೋ, ಅಥವಾ ಸಿಗದೇ ಇರ್ಬೋದೇನೋ. ಬಟ್ ಅಂಥವ್ರಿಗೆಲ್ಲ ಇಲ್ಲೊಂದು ಜಾಗ ನಾನು ಅವಕಾಶ ಕೊಡ್ತೀನಿ ಅಂತಾನೂ ಹೇಳಲ್ಲ. ರಿಜಿಸ್ಟರ್ ಮಾಡ್ಕೋಬೇಕು. ಅದು ನಿಮಗೆ ಬುಕ್ ಮೈ ಶೋ ಅಲ್ಲಿ ಟಿಕೆಟೆಡ್ ಸಿಗುತ್ತೆ. ಸೊ ಎರಡು ಕರೋಕೆ ಶೋಸ್ಗೆಲ್ಲ ಬುಕ್ ಮಾಡ್ಕೋಬೇಕು, ಟಿಕೆಟ್ ಮಾಡ್ಬೋದು. ಮುಂದೊಂದು ದಿನ ನಾನೆಲ್ಲೋ ಬೇರೆ ಕಡೆ ಬ್ಯುಸಿ ಆದಾಗ ಅಥವಾ ನನ್ನ ಕನಸಿನಿಂದ ನಾನು ಓಡಕ್ಕೆ ಶುರು, ಯಾಕಂದ್ರೆ ಇದು ನನ್ನ ಬಿಗಿನಿಂಗ್ ಕನಸಿದು, ಬೇರೆ ಇನ್ನೇನೋ ದೊಡ್ಡದಾಗಿದೆ ಅಂದಾಗ ನಾನು ಅಲ್ಲಿಗೆ ಓಡಕ್ಕೆ ಶುರು ಮಾಡಿದಾಗ ಈ ಜಾಗನ ಅವ್ರಗಳ ಕೈಲಿ ಕೊಡಬೇಕು ಅನ್ನೋದು. ಯಾವುದೋ ಒಂದು ಬ್ಯಾಂಡ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಿದೆ, ಬನ್ನಿ ಇವತ್ತೊಂದು ಶೋ ಮಾಡಿ ತಗೊಳ್ಳಿ, ನಿಮ್ಮ ಪೇಮೆಂಟ್ ಏನಿರ್ತೋ ಮಾಡಿ. ಯಾಕಂದ್ರೆ ಟಿಕೆಟೆಡ್ ಎಲ್ಲ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ನಂದು. ಜನ ಬರ್ತಾರೆ ಕೇಳ್ತಾರೆ, ಬಟ್ ಅವ್ರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಯಾಕಂದರೆ ಅವರು 200 ಕೊಟ್ಟು ಬಂದಿರ್ತಾರೋ, 300 ರೂಪಾಯಿನ, ಅದು ಬೇರೆ. ಬಟ್ ಆ ದುಡ್ಡು ಅವರಿಗೆ ನೆಮ್ಮದಿ ಅನ್ನಿಸ್ಬೇಕು. ನಾನು ಕೊಟ್ಟಿದ್ದು ಸ್ಯಾಟಿಸ್ಫೈಡ್ ಆಯ್ತಪ್ಪ, ನಮಗೆ ಒಳ್ಳೆ ಇವೆಂಟ್ ಸಿಕ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ ಅನ್ನೋದೊಂದು ಇರಬೇಕು. ಸ್ಟೇಜಿಗೆ ಯಾವತ್ತು ನಂದೊಂದು ಪಾಲಿಸಿ ಇದೆ ಮ್ಯಾಮ್, ಸ್ಟೇಜಿಗೆ ಯಾವತ್ತು ಮೋಸ ಮಾಡಬಾರ್ದು. ಎಷ್ಟೊಂದು ಸತಿ ಏನಾಗ್ತಿತ್ತು, ನಾನು ಕೆಫೆಲೆಲ್ಲ ಪರ್ಫಾರ್ಮ್ ಮಾಡ್ಬೇಕಾದ್ರೆ 1 hour ಶೋ ಇರ್ತಿತ್ತು. ಹತ್ರ 3 ಶೋ 4 ಶೋ ಇರ್ತಿತ್ತು. ನಿಮಗೆ 4 ಶೋ ಹೆಂಗಿರುತ್ತೆ ಅಂದರೆ, ಇವಾಗ ನೀವು 1 hour ನೀವು ಬಂದಿದ್ದೀರ, ಶೋ ಟಿಕೆಟ್ ತೊಗೊಂಡು ಬಂದಿದ್ದೀರ, ನೀವು ಇದು ಮುಗೀತು, ನೀವು 1 hour ಆದ್ರೆ ಮತ್ತೆ ಬೇರೆ ಆಡಿಯನ್ಸ್ ಬರ್ತಾರೆ. ನಾನು ಇಲ್ಲಿ 1 hour ಏನು ಎಫರ್ಟ್ ಹಾಕಿ ಹಾಡಿ ಎಂಟರ್ಟೈನ್ ಮಾಡಿರ್ತಾನಲ್ಲ, ನಾನು ನೆಕ್ಸ್ಟು 1 hour ಮಾಡಿದೆ ನಂಗೆ ಸುಸ್ತಾಗಿದೆ ಅನ್ನೋಕ್ಕಾಗಲ್ಲ. ಬಿಕಾಸ್ ಅವ್ರು ಬೇರೆಯವರು, ಅವ್ರೇನೋ ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೆ. ಸರಿ, ಅವರು ಇನ್ನೊಂದು ಬರ್ತಾರೆ. ಅದು ಹೆಂಗೆ ಅಂದರೆ, ನಿಮ್ಗೊಂದು 3 hour ನೀವು ಶೋ ಇಂಡಿಪೆಂಡೆಂಟ್ 1 hour ಮಾಡಿದ್ರೆ ಆ 3 ಶೋನು ಹಾಗೆ ಇರಬೇಕು ಪವರ್. ಆಮೇಲೆ ಆ ಎನರ್ಜಿ ನೀವು ಹಾಗೆ ಮೇಂಟೈನ್ ಮಾಡಬೇಕು. ನೀವೇ ನನಗೆ ಲಾಸ್ಟ್ ಶೋ ಮಾಡಿದ್ದೀನಪ್ಪ, ಸುಸ್ತಾಯಿತು ನನಗೆ ಅಂತ ಆ ಶೋ ಅಲ್ಲಿ ಬಂದವ್ರು ಕೇಳ್ತಾರೆ, ನಾನು ದುಡ್ಡು ಕೊಟ್ಟೆ ಅಲ್ವೇನಪ್ಪ ಬಂದಿದ್ದು, ಮೋಸ ಮಾಡ್ದಂಗಲ್ವ ನೀವು, ಆ ಥರ ಮಾಡಬಾರ್ದಲ್ಲ ಅನ್ನೋದೊಂದು ನನಗೆ ಎಷ್ಟೊಂದು ಸಲ ಸುಸ್ತಾಗ್ತಿರುತ್ತೆ. ಯಾಕಂದರೆ ಹಾಡೋದಿದೆಯಲ್ಲ, ನಾವು ಎಂಟರ್ಟೈನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡ್ದಾಗ ಸುಸ್ತಾಗುತ್ತೆ. ಬಟ್ ಆ ಜನ ನೋಡಿದಾಗ, ಅವರೇನೋ ವಿಷಲ್ ಹೊಡೆದಾಗ, ಅವರೇನೋ ಚಪ್ಪಾಳೆ ಹೊಡೆದಾಗ ಒಂಥರ ಎನರ್ಜಿ ಪಾಸ್ ಆಗಿಬಿಡುತ್ತೆ ಮತ್ತೆ ನಮಗೆ. ಇಲ್ಲ, ಇವ್ರಿಗೂ ಇನ್ನೊಂದು 100% ಏನೋ ಕೊಡೋಣ, ಇನ್ನೊಂದು ಚೂರು ಏನೋ ಮಾಡೋಣ ಅಂತ. ಸೊ ಆ ಉದ್ದೇಶಕ್ಕೆ ನಮ್ಮ ಕೆಫೆ ನಾದ ಓಪನ್ ಮಾಡಿ ಇವತ್ತು ನಡೀತಾ ಇದೆ ಮ್ಯಾಮ್. ಯಾಕಂದರೆ ಒಂದು 45 ಸೀಟರ್ ಕೆಪಾಸಿಟಿ ಅಷ್ಟೇ ನಾನು ಮಾಡಿದ್ದು, ತುಂಬ ಜನನ ಇದು ಮಾಡೋಕ್ಕೂ ಆಗಲ್ಲ ಅಂತ. ಸೊ ನಿಮ್ಗೆ ಅದರಲ್ಲಿ ಒಂದು ಶೋಗೆ 45 ಅಂತಂದರೆ ಒಂದು 15 ಮೆಂಬರ್ಸ್ 20 ಮೆಂಬರ್ಸ್ ಫಿಲ್ ಆಗ್ತಾ ಇದ್ದಾರೆ ಇವಾಗ. ಸೊ ಅದು ಒಂದಿನ 45ಕ್ಕೆ ಬರುತ್ತೆ ಅನ್ನೋದೊಂದು ನಂಬಿಕೆ. ಓಕೆ, ನಮ್ಮ ಕಡೆಯಿಂದನೂ ಅಷ್ಟೇ ನಿಮ್ಮ ಕೆಫೆಗೆ 100% ಸಪೋರ್ಟ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.